ಮತ್ತೆ ದೇವತೆಗಳು ಇರುವಾಗ ರಾಕ್ಷಸರಿಗೂ ಮತ್ತು ದೇವತೆಗಳಿಗೂ ಕದನವು ಶುರುವಾಗುತ್ತದೆ. ನಾವು ದೇವಲೋಕದ ಪಟ್ಟವನ್ನು ತೆಗೆದುಕೊಳ್ಳಬೇಕು, ರಾಕ್ಷಸರು ಇಲ್ಲ ನಾವು ದೇವಲೋಕದ ಪಟ್ಟವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ. ಆಗ ದೇವತೆಗಳು ಒಂದು ಉಪಾಯವನ್ನು ಮಾಡುತ್ತಾರಂತೆ. ಇಲ್ಲ, ನಮಗೂ ನಿಮಗೂ ಜಗಳ ಬೇಡ, ನಾವು ಸಮುದ್ರ ಮಥನವನ್ನು ಮಾಡೋಣ, ಅದರಲ್ಲಿ ಯಾರಿಗೆ ಅಮೃತ ಸಿಗ್ತದೆಯೋ ಅವರು ಆ ಪಟ್ಟವನ್ನು ತೆಗೆದುಕೊಳ್ಳೋಣ ಎಂಬಂತೆ. ಆಗ ಅದಕ್ಕೆ ರಾಕ್ಷಸರು ಕೂಡ ಒಪ್ಪಿಕೊಳ್ಳುತ್ತಾರೆ. ಅದಕ್ಕೆ ಒಪ್ಪಿಕೊಂಡಾಗ ರಾಕ್ಷಸರು ಮತ್ತು ದೇವತೆಗಳು ಸೇರಿ ಬಲವಾದ ಪರ್ವತವನ್ನೇ ಎತ್ತಿಕೊಂಡು ಬರುತ್ತಾರೆ. ಎತ್ತಿಕೊಂಡು ಸಮುದ್ರದಲ್ಲಿದ್ದಾಗ ಆ ಪರ್ವತವು ಮುಳುಗಿ ಹೋಗುತ್ತದೆ. ಅದನ್ನು ಮುಳುಗದಂತೆ ವಿಷ್ಣು ದೇವರು ಆಮೆಯ ರೂಪದಲ್ಲಿ ಆ ಪರ್ವತವನ್ನು ಎತ್ತಿ ಹಿಡಿಯುತ್ತಾರೆ. ಎತ್ತಿ ಹಿಡಿದಾಗ ಕಾರ್ಕಟ ಎಂಬ ಸರ್ಪವನ್ನ ಆ ಪರ್ವತಕ್ಕೆ ಸುತ್ತು ಹರಿದು ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿಕೊಂಡು ಸರ್ಪವನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ರಾಕ್ಷಸರು ಮತ್ತು ದೇವತೆಗಳು ಕೂಡ ದೇವತೆಗಳು ಹೇಳುತ್ತಾರಂತೆ, ನಾವು ತಲೆಯ ಭಾಗವನ್ನು ಹಿಡಿಯುತ್ತೇವೆ, ನೀವು ಬಾಲದ ಬದಿಯನ್ನು ಹಿಡಿಯಿರಿ ಎನ್ನುತ್ತಾರಂತೆ. ಆಗ ದೇವತೆಗಳು ರಾಕ್ಷಸರು ಹೇಳುತ್ತಾರಂತೆ, ಇಲ್ಲ ಇಲ್ಲ, ಈ ದೇವತೆಗಳು ನಮಗೆ ಮೋಸ ಮಾಡುತ್ತಿದ್ದಾರೆ, ನಾವೇ ತಲೆಯ ಭಾಗವನ್ನು ಹಿಡಿಯುತ್ತೇವೆ ಎಂದು ಹೇಳುತ್ತಾರೆ ರಾಕ್ಷಸರು. ಆಗ ದೇವತೆಗಳು ಆಗಬಹುದು, ನೀವೇ ತಲೆಯ ಭಾಗವನ್ನು ಹಿಡಿಯಿರಿ, ನಾವು ಬಾಲದ ಭಾಗವನ್ನು ಹಿಡಿಯುತ್ತೇವೆ ಎಂದು ಒಪ್ಪಿಕೊಂಡು ಸಮುದ್ರವನ್ನು ಕಡೆಯಲು ಪ್ರಾರಂಭಿಸುತ್ತಾರೆ. ಕಡೆಯುತ್ತಾ ಸರ್ಪದ ಬಾಯಿಂದ ಬಂದಿರತಕ್ಕಂಥ ವಿಷದ ಬಾಧೆಯಿಂದ ಹಲವಾರು ರಾಕ್ಷಸರು ಸತ್ತು ಹೋಗುತ್ತಾರೆ. ಆ ಸತ್ತು ಹೋದ ರಾಕ್ಷಸರನ್ನ ಶುಕ್ರದೇವರು ತನ್ನ ಸಂಜೀವಿನಿ ಮಂತ್ರದಿಂದ ಎಲ್ಲರನ್ನೂ ಬದುಕಿಸುತ್ತಾನೆ. ಆಗ ಬದುಕಿದ ಮೇಲೆ ದೇವತೆಗಳ ಪಾತ್ರೆಯಲ್ಲಿ ಅಮೃತವು ಬರುತ್ತದೆ, ರಾಕ್ಷಸರ ಪಾತ್ರೆಯಲ್ಲಿ ವಿಷವು ಬರುತ್ತದೆ. ರಾಕ್ಷಸರು ಆವಾಗ ಮತ್ತೆ ಕದನವನ್ನು ತೆಗೆಯುತ್ತಾರೆ. ಇಲ್ಲ ಇಲ್ಲ, ಈ ಅಮೃತದಲ್ಲಿ ನಮಗೂ ಪಾಲಬೇಕು ಎಂಬುದಾಗಿ ಮತ್ತೆ ಜಗಳವನ್ನು ಶುರು ಮಾಡಿದಾಗ ವಿಷ್ಣು ದೇವರು ಮೋಹಿ ರೂಪ ತಾಳಿ ಮುಂದೆ ಬರುತ್ತಾರಂತೆ. ಏನು ನಿಮ್ಮ ಸಮಸ್ಯೆ? ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸುತ್ತೇನೆ ಎಂಬುದಾಗಿ ಆವಾಗ ಹೇಳುತ್ತಾರೆ ಇವರು. ಇಲ್ಲ ಇಲ್ಲ, ನೀವು ಇಬ್ಬರು ಒಂದೊಂದು ಸಾಲಾಗಿ ಕೂರಿ ನಾನು ಸರಿ ಸಮಾನವಾಗಿ ಹಚ್ಚುತ್ತೇನೆ ಎಂಬುದಾಗಿ ತನ್ನ ಕೈಯಲ್ಲಿರ್ತಕ್ಕಂಥ ಚಕ್ರವನ್ನೇ ಚಮಚವನ್ನಾಗಿ ಮಾಡಿಕೊಂಡು ಆ ಅಮೃತ ಮತ್ತು ವಿಷವನ್ನು ಒಂದೇ ಪಾತ್ರೆಯಲ್ಲಿ ಸೇರಿಸಿಕೊಂಡು ಚೆನ್ನಾಗಿ ಕುಲುಕಿದಾಗ ರಾಕ್ಷಸರಿಗೆ ಕೂಡ ನಂಬಿಕೆ ಬರುತ್ತದೆ ಅಂತೆ. ಆವಾಗ ಒಂದೊಂದು ಸಾಲಾಗಿ ನೀಡುತ್ತಾ ಹೋದಾಗ ತಾಮಾಸುರನ ಮಗನಾಗಿರ್ತಕ್ಕಂಥ ಅಸುರನು ದೇವತೆಗಳ ರೂಪವನ್ನು ಧರಿಸಿಕೊಂಡು ಸೂರ್ಯಚಂದ್ರನ ಮಧ್ಯದಲ್ಲಿ ಕೂರುತ್ತಾನೆ. ವಿಷ್ಣು ದೇವನಿಗೆ ಅರಿಯದೆ ಆ ಸೂರ್ಯಚಂದ್ರನಿಗೆ ಹಾಕಿದ ಹಾಗೆಯೇ ಆ ಅಸುರನಿಗೂ ಕೂಡ ಅಮೃತವನ್ನು ಹಾಕುತ್ತಾರೆ. ಆಗ ದೇವತೆಗಳಿಗೂ ರಾಕ್ಷಸರಿಗೂ ವ್ಯತ್ಯಾಸವೇನೆಂದರೆ ದೇವತೆಗಳು ಎಲ್ಲರಿಗೂ ಬಡಿಸಿ ಆಗುವವರೆಗೂ ಯಾರು ಮುಟ್ಟುವುದಿಲ್ಲ, ರಾಕ್ಷಸರು ಹಾಗಲ್ಲ, ಹಾಕಿದ ಕ್ಷಣವೇ ಅದನ್ನು ನೋಡುವುದು ಅವರ ಚಾಳಿ. ಆಗ ಅಸುರರು ಏನು ಮಾಡುತ್ತಾರೆ ಅಂದರೆ ಅಮೃತವು ಬೀಳುತ್ತಿದ್ದಂತೆ ಅಲ್ಲಿರ್ತಕ್ಕಂಥ ಅಮೃತವನ್ನು ಸೇವಿಸಿ ಬಿಡುತ್ತಾರೆ.